ಅಲ್ಲ. ನನ್ನ ಮೊಮ್ಮಕ್ಕಳಿಗೂ ಸ್ವಾಗತ. ನಾನು ನಿಮ್ಮ ಬಾಂಡ್ಲಿ. ಮೂವಿ ತುಂಬಾ ಚೆನ್ನಾಗಿದೆ, ಪೂರ್ತಿ ನೋಡ್ರಿ. ಚಾನೆಲ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಈಗ ಶುರು ಮಾಡೋಣ. ಇಂದು ರೇಖೆಯ ಮೊದಲ ರಾತ್ರಿ. ಅವಳು ಸಾಕಷ್ಟು ಯುವತಿ ಮತ್ತು ಸುಂದರಿ. ಆದರೆ ಅವಳ ಗಂಡ ಮೋಹನ್ ಎತ್ತರದಲ್ಲಿ ಅವಳಿಗಿಂತ ಸಾಕಷ್ಟು ಕಿರಿಯವನು. ಮೋಹನ್ ರೇಖೆಯೊಂದಿಗೆ ಶಾರೀರಿಕ ಸಂಬಂಧ ಹೊಂದಲು ಬಯಸುತ್ತಾನೆ. ಅವಳ ನೀರನ್ನು ಹೊರತೆಗೆಯಲು ಬಯಸುತ್ತಾನೆ. ಆದರೆ ಮೊದಲ ರಾತ್ರಿಯ ದಿನವೇ ರೇಖೆಯ ಅಜ್ಜನ ಆರೋಗ್ಯ ಹದಗೆಟ್ಟಿದೆ. ಹೀಗಾಗಿ ರೇಖೆ ಮೊದಲ ರಾತ್ರಿ ಬಿಟ್ಟು ಅಜ್ಜನನ್ನು ನೋಡಲು ಆಸ್ಪತ್ರೆಗೆ ಹೋಗುತ್ತಾಳೆ. ಮತ್ತೆ ಮರುದಿನ ರೇಖೆ ಬೇಗನೆ ನಿದ್ರೆಗೆ ಹೋಗುತ್ತಾಳೆ. ಮೂರನೇ ದಿನವೂ ರೇಖೆ ಉದ್ದೇಶಪೂರ್ವಕವಾಗಿ ಬೇಗನೆ ನಿದ್ರೆಗೆ ಹೋಗುತ್ತಾಳೆ. ಹೀಗೆ ಮಾಡುತ್ತಾ 6 ದಿನಗಳು ಕಳೆದು ಹೋಗುತ್ತವೆ. ಇತ್ತ ಮೋಹನ್ ಒಳಗೆ ಅನೇಕ ಇಚ್ಛೆಗಳನ್ನು ಹೊಂದಿದ್ದಾನೆ. ಅವುಗಳನ್ನು ರೇಖೆಯೊಂದಿಗೆ ಪೂರೈಸಲು ಬಯಸುತ್ತಾನೆ ಮತ್ತು ರೇಖೆಗೆ ಗಂಡನ ಪ್ರೀತಿಯನ್ನು ನೀಡಲು ಬಯಸುತ್ತಾನೆ. ಈಗ ಮೋಹನ್ ರೇಖೆಯೊಂದಿಗೆ ಸಂಬಂಧ ಹೊಂದಲು ಸಾಧ್ಯವಾಗುತ್ತದೆಯೋ ಇಲ್ಲವೋ ಮತ್ತು ಮೊದಲ ರಾತ್ರಿ ಆಚರಿಸಲು ಅವನು ಎಷ್ಟು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಎಂಬುದನ್ನು ನಾವು ನೋಡಲಿದ್ದೇವೆ. ಕಥೆಯ ಆರಂಭದಲ್ಲಿ ನಾವು ಮೋಹನ್ ಅನ್ನು ನೋಡುತ್ತೇವೆ. ಅವನು ಒಂದು ಹೋಟೆಲ್ನಲ್ಲಿ ಚಹಾ ಕುಡಿಯಲು ಬಂದಿದ್ದಾನೆ. ಇಲ್ಲಿ ಗ್ರಾಮಸ್ಥರು ಮೋಹನ್ಗೆ ಒಬ್ಬ ಹುಡುಗಿಯ ಬಗ್ಗೆ ಹೇಳುತ್ತಾರೆ. ಈ ಹುಡುಗಿ ಬಹಳ ಅನಾರೋಗ್ಯದಲ್ಲಿದೆ. ಚಿಕಿತ್ಸೆಗೆ 20 ಲಕ್ಷ ಬೇಕಾಗುತ್ತದೆ. ನೀವು ಸ್ವಲ್ಪ ಸಹಾಯ ಮಾಡಿದರೆ ಒಳ್ಳೆಯದು. ಮೋಹನ್ ಹೇಳುತ್ತಾನೆ, ಈ ಹುಡುಗಿಯ ಚಿಕಿತ್ಸೆಯ ಎಲ್ಲ ಖರ್ಚನ್ನು ನಾನು ಭರಿಸುತ್ತೇನೆ. ಇದನ್ನು ಕೇಳಿ ಗ್ರಾಮಸ್ಥರು ಬಹಳ ಸಂತೋಷ ಪಡುತ್ತಾರೆ ಮತ್ತು ನಮಗೆ ತಿಳಿದು ಬರುತ್ತದೆ ಮೋಹನ್ ಗ್ರಾಮದ ಬಹಳ ಶ್ರೀಮಂತ ವ್ಯಕ್ತಿ. ಅವನ ಎತ್ತರ ಕಡಿಮೆಯಾಗಿರಬಹುದು, ಆದರೆ ಅವನ ಬಳಿ ಬಹಳ ಹಣವಿದೆ. ಇತ್ತ ಮೋಹನ್ನ ಸಹೋದರನನ್ನು ನಾವು ನೋಡುತ್ತೇವೆ. ಅವನು ಮೋಹನ್ನ ತಾಯಿಗೆ ಒಬ್ಬ ಹುಡುಗಿಯ ಫೋಟೋ ತೋರಿಸುತ್ತಾನೆ ಮತ್ತು ಹೇಳುತ್ತಾನೆ, ಈ ಹುಡುಗಿಯ ಹೆಸರು ರೇಖಾ. ಈ ಹುಡುಗಿ ನನ್ನ ಸಹೋದರ ಮೋಹನ್ನನ್ನು ಇಷ್ಟಪಟ್ಟಿದ್ದಾಳೆ. ಮೋಹನ್ನ ಪ್ರೊಫೈಲ್ ಅನ್ನು ಅವನ ಸಹೋದರನು shaadi.comನಲ್ಲಿ ರಚಿಸಿದ್ದಾನೆ. ಆದರೆ ಮೋಹನ್ನ ತಾಯಿಗೆ ಈ ವಿಷಯದ ಬಗ್ಗೆ ಭಯವಿದೆ. ರೇಖಾ ಅವನ ಎತ್ತರವನ್ನು ನೋಡಿ ಅವನನ್ನು ತಿರಸ್ಕರಿಸಬಾರದು. ಆದರೆ ಅವನ ಸಹೋದರನು ಹೇಳುತ್ತಾನೆ, ನಾನು ಮೋಹನ್ನ ಬಗ್ಗೆ ಎಲ್ಲವನ್ನು ಮೊದಲೇ ವೆಬ್ಸೈಟ್ನಲ್ಲಿ ಬರೆದಿದ್ದೇನೆ ಮತ್ತು ರೇಖಾಯ ಫೋಟೋವನ್ನು ಮೋಹನ್ಗೆ ಕಳಿಸಿದ್ದೇನೆ. ಫೋಟೋ ನೋಡಿದ ಮೋಹನ್ನ ಪಾದಗಳು ನೆಲದ ಮೇಲೆ ಇರುವುದೇ ಇಲ್ಲ. ಅವನು ರೇಖಾಳನ್ನು ನೋಡಿ ಮಕ್ಕಳ ಹೆಸರುಗಳನ್ನು ಕೂಡ ಯೋಚಿಸಿದ್ದಾನೆ. ಮೋಹನ್ ರೇಖಾಳನ್ನು ಇಷ್ಟಪಟ್ಟುಕೊಳ್ಳುತ್ತಾನೆ. ಈಗ ರಾತ್ರಿಯಲ್ಲಿ ಮೋಹನ್ನ ಸ್ನೇಹಿತರು ಅವನನ್ನು ಒಬ್ಬ ಮಹಿಳೆಯ ಬಳಿಗೆ ಕರೆದುಕೊಂಡು ಹೋಗುತ್ತಾರೆ. ಈ ಮಹಿಳೆ ಹಣ ತೆಗೆದುಕೊಂಡು ಸಂತೋಷವನ್ನು ಹಂಚುವ ಕೆಲಸ ಮಾಡುತ್ತಾಳೆ. ಮೋಹನ್ನ ಸ್ನೇಹಿತನು ಹೇಳುತ್ತಾನೆ, ಇಂದು ನಮ್ಮ ಸ್ನೇಹಿತನಿಗೆ ಜೀವನ ಪರ್ಯಂತ ನೆನಪಿರುವಂತಹ ಸಂತೋಷವನ್ನು ನೀಡು. ಮೋಹನ್ ಕೂಡ ಈ ಹುಡುಗಿಯ ನೀರನ್ನು ಹೊರತೆಗೆಯಲು ಬಯಸುತ್ತಾನೆ. ಆದರೆ ಮೋಹನ್ ಈ ಮಹಿಳೆಯ ಬಳಿಗೆ ಬಂದು ಬಹಳ ನಾಚಿಕೆ ಪಡುತ್ತಾನೆ. ಈಗ ಇಬ್ಬರು ಒಟ್ಟಿಗೆ ಮದ್ಯಪಾನ ಮಾಡಲು ಪ್ರಾರಂಭಿಸುತ್ತಾರೆ. ಇದಾದ ನಂತರ ಈ ಹುಡುಗಿ ಮೋಹನ್ ಅನ್ನು ತನ್ನ ಬಳಿಗೆ ಕರೆದುಕೊಳ್ಳುತ್ತಾಳೆ. ಮೋಹನ್ ಈ ಹುಡುಗಿಯ ಹತ್ತಿರ ಹೋಗುತ್ತಿರುವಾಗಲೇ ಅದೇ ಸಮಯದಲ್ಲಿ ಪೊಲೀಸರ ದಾಳಿಯಾಗುತ್ತದೆ. ಪೊಲೀಸರು ಮನೆಗೆ ಬಂದು ನೋಡಲು ಪ್ರಾರಂಭಿಸುತ್ತಾರೆ, ಏನಾದರೂ ತಪ್ಪು ಕೆಲಸ ನಡೆಯುತ್ತಿದೆಯೇ ಎಂದು. ಇತ್ತ ಮೋಹನ್ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಒಂದು ಮಗುವಿನ ತೊಟ್ಟಿಲಿನಲ್ಲಿ ಹೋಗಿ ಮರೆಯಾಗುತ್ತಾನೆ ಮತ್ತು ಒಬ್ಬ ಮಗುವಾಗಿ ಮಾರ್ಪಡುತ್ತಾನೆ. ಪೊಲೀಸರಿಗೆ ಮನೆಯಲ್ಲಿ ಏನೂ ತಪ್ಪು ಕಾಣುವುದಿಲ್ಲ. ಹೀಗಾಗಿ ಅವರು ಮನೆಯನ್ನು ತಪಾಸಣೆ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಮತ್ತು ಹೇಗೋ ಮೋಹನ್ನ ಪ್ರಾಣ ಉಳಿಯುತ್ತದೆ. ಮರುದಿನ ಬೆಳಗ್ಗೆ ಮೋಹನ್ನ ಕುಟುಂಬದವರು ರೇಖಾಯ ಮನೆಗೆ ಮದುವೆಯ ಮಾತುಕತೆಗೆ ಬರುತ್ತಾರೆ. ಮೋಹನ್ ಈ ಮದುವೆಯ ಬಗ್ಗೆ ಬಹಳ ಸಂತೋಷದಿಂದಿದ್ದಾನೆ. ರೇಖಾ ಕೂಡ ಈ ಸಂಬಂಧದ ಬಗ್ಗೆ ಬಹಳ ಸಂತೋಷ ಪಡುತ್ತಾರೆ. ಇಬ್ಬರು ಒಂಟಿಯಾಗಿ ಕೆಲವು ಮಾತುಗಳನ್ನು ಆಡಿ ಒಬ್ಬರನ್ನೊಬ್ಬರು ಇಷ್ಟಪಟ್ಟುಕೊಳ್ಳುತ್ತಾರೆ. ಇದಾದ ನಂತರ ಎಲ್ಲ ರೀತಿ ರಿವಾಜುಗಳೊಂದಿಗೆ ಮೋಹನ್ ಮತ್ತು ರೇಖಾಯ ಮದುವೆ ನಡೆಯುತ್ತದೆ. ಈ ಮದುವೆಯ ಬಗ್ಗೆ ಇಬ್ಬರು ಬಹಳ ಉತ್ಸಾಹದಲ್ಲಿರುತ್ತಾರೆ. ಮೋಹನ್ ಬಹಳ ದೌಲತ್ಗಳೊಂದಿಗೆ ಒಂದು ಕಾರಿನಲ್ಲಿ ರೇಖಾಳನ್ನು ಕೂರಿಸಿ ಅವಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಈಗ ರಾತ್ರಿ ಮೋಹನ್ನ ಮೊದಲ ರಾತ್ರಿ. ಅವನು ಹೂವಿನ ವಾಸನೆ ಪಡೆಯುತ್ತಿದ್ದು ಯೋಚಿಸುತ್ತಿದ್ದಾನೆ, ಇಂದು ರಾತ್ರಿ ಅವನು ಏನೆಲ್ಲ ಮಾಡಬೇಕು. ಸ್ವಲ್ಪ ಸಮಯದಲ್ಲಿ ರೇಖಾ ಕೂಡ ಕೋಣೆಗೆ ಹಾಲಿನ ಗ್ಲಾಸ್ ತಂದು ಹಾಸಿಗೆಯ ಮೇಲೆ ಕುಳಿತುಕೊಳ್ಳುತ್ತಾಳೆ. ಮೋಹನ್ ಹೇಳುತ್ತಾನೆ, ನನ್ನ ಹತ್ತಿರ ಬಂದು ಕುಳಿತುನಾ. ನಂತರ ಮೋಹನ್ ಹಾಲು ಕುಡಿಯುತ್ತಾನೆ ಮತ್ತು ರೇಖಾ ಕೂಡ ಹಾಲು ಕುಡಿಯುತ್ತಾಳೆ. ಈಗ ಇಬ್ಬರು ಈ ರಾತ್ರಿಯನ್ನು ಸುಲಭ ಮಾಡಲು ಒಬ್ಬರ ಬಗ್ಗೆ ಮತ್ತೊಬ್ಬರಿಗೆ ಹೇಳಲು ಪ್ರಾರಂಭಿಸುತ್ತಾರೆ. ಆದರೆ ಇಬ್ಬರೂ ಏನೂ ಮಾಡಲು ಸಾಧ್ಯವಾಗುವುದಿಲ್ಲ. ಅದೇ ಸಮಯದಲ್ಲಿ ಒಬ್ಬ ಮಹಿಳೆ ಬಂದು ರೇಖಾಳನ್ನು ಹೊರಗೆ ಕರೆದುಕೊಂಡು ಹೋಗಿ ಅವಳಿಗೆ ಹೇಳುತ್ತಾಳೆ, ನಿನ್ನ ಅಜ್ಜನನ್ನು ಆಸ್ಪತ್ರೆಗೆ ದಾಖಲಿಸಬೇಕಾಗಿದೆ, ಏಕೆಂದರೆ ಅವರು ಮದುವೆಯಲ್ಲಿ ಬಹಳ ಹೆಚ್ಚು ಮದ್ಯಪಾನ ಮಾಡಿದ್ದಾರೆ. ರೇಖಾ ಮೊದಲ ರಾತ್ರಿ ಬಿಟ್ಟು ತಕ್ಷಣ ಆಸ್ಪತ್ರೆಗೆ ತನ್ನ ಅಜ್ಜನನ್ನು ನೋಡಲು ಹೋಗುತ್ತಾಳೆ. ಇತ್ತ ಮೋಹನ್ನ ಯೋಜನೆಗೆ ನೀರು ಹರಿದು ಹೋಗುತ್ತದೆ. ಅವನು ಈ ರಾತ್ರಿಯ ಬಗ್ಗೆ ಬಹಳ ಸ್ವಪ್ನಗಳನ್ನು ಕಂಡಿದ್ದನು. ಆದರೆ ದುರದೃಷ್ಟವಶಾತ್ ಅವನು ಈಗ ಏನೂ ಮಾಡಲು ಸಾಧ್ಯವಿಲ್ಲ. ಮೋಹನ್ ಆಸ್ಪತ್ರೆಗೆ ಹೋಗಿ ಹೇಳುತ್ತಾನೆ, ಬಾ ನಾವು ಮನೆಗೆ ಹೋಗೋಣ. ಆದರೆ ರೇಖಾ ಅವನನ್ನು ನಿರಾಕರಿಸುತ್ತಾಳೆ ಮತ್ತು ಅಜ್ಜನನ್ನು ನೋಡಲು ಹೋಗುತ್ತಾಳೆ. ಹೀಗೆ ಈ ರಾತ್ರಿ ಕಳೆದು ಹೋಗುತ್ತದೆ. ಆದರೆ ಮರುದಿನ ಬೆಳಗ್ಗೆ ಮೋಹನ್ ರೇಖಾಳನ್ನು ಅವಳ ಮನೆಗೆ ಕರೆದುಕೊಂಡು ಹೋಗಿ ನಿರ್ಧರಿಸುತ್ತಾನೆ, ಇಂದು ರಾತ್ರಿ ನಾನು ಯಾವುದೇ ಬೆಲೆಗೆ ಹಾಳಾಗಲು ಬಿಡುವುದಿಲ್ಲ. ರಾತ್ರಿಯಲ್ಲಿ ಮೋಹನ್ ರೇಖಾಳಿಗಾಗಿ ಜಿಲೇಬಿ ತಂದು ಕೊಡುತ್ತಾನೆ. ಅದನ್ನು ನೋಡಿ ಅವಳು ನಗುತ್ತಾಳೆ. ಜಿಲೇಬಿ ರೇಖಾಗೆ ಇಷ್ಟವಾಗುತ್ತದೆ. ನಂತರ ಇಬ್ಬರು ನಿದ್ರೆಗೆ ತಯಾರಾಗಲು ಪ್ರಾರಂಭಿಸುತ್ತಾರೆ. ಮೋಹನ್ ಹೇಳುತ್ತಾನೆ, ನಾವೀಗ ಕುಟುಂಬ ಯೋಜನೆ ಮಾಡಬೇಕು.
ನಮಗೆ ಎಷ್ಟು ಮಕ್ಕಳು ಬೇಕು? ಇವೆಲ್ಲವನ್ನು ಅವನು ರೇಖಾಗೆ ಹೇಳುತ್ತಿದ್ದಾನೆ. ಆದರೆ ಈ ಸಮಯದ ಹೊತ್ತಿಗೆ ರೇಖಾ ನಿದ್ದೆ ಹೋಗಿರುತ್ತಾಳೆ ಮತ್ತು ಗೊರಕೆ ಹೊಡೆಯುತ್ತಿರುತ್ತಾಳೆ. ರೇಖಾಳನ್ನು ಹೀಗೆ ನೋಡಿ ಮೋಹನ್ ತಬ್ಬಿಬ್ಬಾಗುತ್ತಾನೆ. ಅವನಿಗೆ ಅರ್ಥವಾಗುವುದಿಲ್ಲ ರೇಖಾಳ ಹತ್ತಿರ ಹೇಗೆ ಸೇರುವುದು, ಹೇಗೆ ಅವಳನ್ನು ಪ್ರೀತಿಸುವುದು, ಪತಿಯ ಕರ್ತವ್ಯವನ್ನು ಹೇಗೆ ನೆರವೇರಿಸುವುದು. ಅದೇ ಸಮಯದಲ್ಲಿ ಅವನ ಸ್ನೇಹಿತನ ಕರೆ ಬರುತ್ತದೆ. ಸ್ನೇಹಿತನು ಹೇಳುತ್ತಾನೆ, ನೀನು ಮತ್ತು ಭಾಬಿ ಒಟ್ಟಿಗೆ ಪಕಡಂ ಪಕಡಾಯಿ ಆಟವಾಡುತ್ತಿದ್ದೀರಾ? ಆದರೆ ಮೋಹನ್ ತನ್ನ ಸ್ನೇಹಿತನಿಗೆ ರೇಖಾಳ ಗೊರಕೆಯ ಧ್ವನಿಯನ್ನು ಕೇಳಿಸುತ್ತಾನೆ. ಇತ್ತ ಅವನ ಸ್ನೇಹಿತನು ತಬ್ಬಿಬ್ಬಾಗುತ್ತಾನೆ ಮತ್ತು ಹೇಳುತ್ತಾನೆ, ಮೋಹನ್, ನೀನು ಇನ್ನೂ ರೇಖಾಳ ಹತ್ತಿರ ಸೇರಲು ಸಾಧ್ಯವಾಗಿಲ್ಲವೇ? ಈಗ ಪ್ರತಿ ರಾತ್ರಿ ರೇಖಾ ಬೇಗನೆ ನಿದ್ದೆ ಹೋಗಲು ಪ್ರಾರಂಭಿಸುತ್ತಾಳೆ. ಆದರೆ ಒಂದು ದಿನ ಮೋಹನ್ ಈ ಎಲ್ಲ ವಿಷಯಗಳಿಂದ ಬೇಸರಗೊಂಡು ತನ್ನ ಸ್ನೇಹಿತನಿಗೆ ಎಲ್ಲವನ್ನು ಹೇಳಿಬಿಡುತ್ತಾನೆ. ಅವನ ಸ್ನೇಹಿತನು ಹೇಳುತ್ತಾನೆ, ನೀನೇ ಮುಂದೆ ಹೋಗಬೇಕು. ಅವಳು ನಿದ್ದೆ ಹೋಗಿರುವಾಗ ನೀನು ಏನಾದರೂ ಮಾಡು, ಅದರಿಂದ ಭಾಬಿ ನಿನ್ನ ಹತ್ತಿರ ಬರಬಹುದು. ಈಗ ರಾತ್ರಿಯಲ್ಲಿ ರೇಖಾ ನಿದ್ದೆ ಹೋದ ನಂತರ ಮೋಹನ್ ಅವಳ ಹತ್ತಿರ ಹೋಗಿ ಅವಳನ್ನು ಮುಟ್ಟುತ್ತಾನೆ. ರೇಖಾ ತಕ್ಷಣ ಎಚ್ಚರಗೊಂಡು ಮೋಹನ್ ಮೇಲೆ ಬಹಳ ಕೋಪಗೊಳ್ಳುತ್ತಾಳೆ. ಅವಳು ಹೇಳುತ್ತಾಳೆ, ನೀನು ನನ್ನನ್ನು ಕೇಳದೆ ಹೇಗೆ ಮುಟ್ಟಿದೆ? ಮೋಹನ್ ಹೇಳುತ್ತಾನೆ, ನಾನು ನಿನ್ನ ಗಂಡ ಮತ್ತು ನಿನ್ನನ್ನು ಮುಟ್ಟುವ ಸಂಪೂರ್ಣ ಹಕ್ಕು ನನಗಿದೆ. ನಿನಗೆ ಇಷ್ಟು ಕೋಪ ಯಾಕೆ ಬರುತ್ತಿದೆ? ಮೋಹನ್ ಅರ್ಥ ಮಾಡಿಕೊಳ್ಳುತ್ತಾನೆ. ರೇಖಾ ಅವನ ಹಣವನ್ನು ನೋಡಿಯೇ ಮದುವೆ ಮಾಡಿಕೊಂಡಿದ್ದಾಳೆ. ಅವಳು ಅವನ ಹಣವನ್ನು ಪ್ರೀತಿಸುತ್ತಾಳೆ. ಮೋಹನ್ ಈ ಎಲ್ಲ ವಿಷಯಗಳನ್ನು ರೇಖಳಿಗೆ ಹೇಳಿಬಿಡುತ್ತಾನೆ. ರೇಖಾ ಹೇಳುತ್ತಾಳೆ, ನೀನು ನನ್ನನ್ನು ಯಾವ ರೀತಿಯ ಹುಡುಗಿ ಎಂದು ಭಾವಿಸಿದೆ? ನಾನು ಅಂಥವಳಲ್ಲ. ಇವರ ಜಗಳದ ಶಬ್ದ ಕೇಳಿ ಮನೆಯವರು ಮೋಹನ್ನ ಕೋಣೆಗೆ ಬಂದು, ನಿಮ್ಮಿಬ್ಬರ ನಡುವೆ ಏನು ತಕರಾರು ಎಂದು ಕೇಳುತ್ತಾರೆ. ರೇಖಾ ಅಳುತ್ತಾ ಹೇಳಲು ಪ್ರಾರಂಭಿಸುತ್ತಾಳೆ, ನಾನು ಚಿಕ್ಕವಳಿದ್ದಾಗ ನನಗೆ ನೃತ್ಯ ಬಹಳ ಇಷ್ಟವಾಗಿತ್ತು. ಆದರೆ ಒಂದು ದಿನ ನನ್ನ ನೃತ್ಯಗುರು ನನ್ನನ್ನು ತಪ್ಪಾಗಿ ಮುಟ್ಟಿದರು. ನನ್ನೊಂದಿಗೆ ಬಲವಂತ ಮಾಡಲು ಪ್ರಯತ್ನಿಸಿದರು. ಆ ದಿನದಿಂದ ಯಾರಾದರೂ ನನ್ನನ್ನು ಮುಟ್ಟಿದರೆ ನನಗೆ ಭಯವಾಗುತ್ತದೆ. ನಾನು ಈ ಮದುವೆ ಮಾಡಿಕೊಳ್ಳಬೇಕಾಗಿರಲಿಲ್ಲ. ಆದರೆ ನನ್ನ ತಂದೆ ತಾಯಿಯ ಕಾರಣದಿಂದ ನಾನು ಈ ಮದುವೆ ಮಾಡಿಕೊಳ್ಳಬೇಕಾಯಿತು. ಮೋಹನ್ ಎತ್ತರದಲ್ಲಿ ಚಿಕ್ಕವನು, ಆದ್ದರಿಂದ ಅವನೊಂದಿಗೆ ಶಾರೀರಿಕ ಸಂಬಂಧ ಹೊಂದಬೇಕಾಗುವುದಿಲ್ಲ ಎಂದು ನಾನು ಭಾವಿಸಿದ್ದೆ. ಹೀಗಾಗಿ ನಾನು ಮದುವೆಗೆ ಸಮ್ಮತಿಸಿದೆ. ನನಗೆ ಅನಿಸಿತು, ಮದುವೆಯ ನಂತರ ನಾವು ಒಳ್ಳೆಯ ಸ್ನೇಹಿತರಂತೆ ಇರಬಹುದು. ಆದರೆ ಮೋಹನ್ ಇಂದು ಎಲ್ಲ ಮರ್ಯಾದೆಗಳನ್ನು ಮೀರಿದ್ದಾನೆ. ನಾನು ಮೋಹನನ್ನು ನಿಜವಾಗಿಯೂ ಪ್ರೀತಿಸುತ್ತೇನೆ, ಅವನನ್ನು ಪತಿಯಾಗಿ ನೋಡುತ್ತೇನೆ. ಆದರೆ ಈಗ ನಮ್ಮ ಮದುವೆ ಮುಂದುವರಿಯುವುದು ಸಾಧ್ಯವಿಲ್ಲ ಎಂದು ನನಗೆ ಅನಿಸುತ್ತಿದೆ. ಇಷ್ಟು ಹೇಳಿ ರೇಖಾ ಮನೆ ಬಿಟ್ಟು ಹೊರಟು ಹೋಗಲು ಪ್ರಾರಂಭಿಸುತ್ತಾಳೆ. ಇತ್ತ ಮೋಹನ್ನ ಒಳಗಿನ ಕಾಮಾಸಕ್ತಿಯ ಬಗ್ಗೆ ಈಗ ಮನೆಯವರೆಲ್ಲರಿಗೂ ತಿಳಿದು ಬಂದಿದೆ. ಮೋಹನ್ ಕೂಡ ಒಂಟಿಯಾಗಿರಲು ಪ್ರಾರಂಭಿಸುತ್ತಾನೆ. ಅವನು ತನ್ನ ಎತ್ತರದ ಬಗ್ಗೆ ದೇವರನ್ನು ದೂಷಿಸಲು ಪ್ರಾರಂಭಿಸುತ್ತಾನೆ. ಮನೆಯವರು ಒಬ್ಬ ಪಂಡಿತರನ್ನು ಕೇಳುತ್ತಾರೆ, ಮೋಹನ್ಗೆ ಎರಡನೇ ಮದುವೆ ಸಾಧ್ಯವೇ? ಪಂಡಿತರು ಹೇಳುತ್ತಾರೆ, ಮೋಹನ್ನ ಕುಂಡಲಿಯಲ್ಲಿ ಒಂದೇ ಮದುವೆಯ ಭಾಗ್ಯ ಬರೆದಿತ್ತು, ಅದು ಈಗ ಮುರಿದು ಹೋಗಿದೆ. ಆದರೆ ನಾವು ಆಶೆ ಬಿಡಬಾರದು ಮತ್ತು ದೇವರ ಮೇಲೆ ನಂಬಿಕೆ ಇಡಬೇಕು. ಅವನು ಎಲ್ಲವನ್ನು ಸರಿಪಡಿಸುತ್ತಾನೆ. ಕೆಲವು ದಿನಗಳ ನಂತರ ಮೋಹನ್ನ ಮನೆಗೆ ದಿವ್ಯಾ ಎಂಬ ಯುವತಿ ಬರುತ್ತಾಳೆ. ಈ ಹುಡುಗಿ ಗ್ರಾಮದ ರೈತರ ಮೇಲೆ ಒಂದು ಡಾಕ್ಯುಮೆಂಟರಿ ಚಿತ್ರ ಮಾಡಲು ಬಯಸುತ್ತಾಳೆ ಮತ್ತು ಮೋಹನ್ನ ತಂದೆಯನ್ನು ಸಂದರ್ಶಿಸುತ್ತಿದ್ದಾಳೆ. ಸಂದರ್ಶನದ ಸಮಯದಲ್ಲಿ ದಿವ್ಯಾ ಒಂದು ಫೋಟೋವನ್ನು ನೋಡುತ್ತಾಳೆ. ಇಲ್ಲಿ ದಿವ್ಯಾ ಮೋಹನ್ನ ಬಾಲ್ಯದ ಕೆಲವು ಫೋಟೋಗಳನ್ನು ನೋಡುತ್ತಾಳೆ ಮತ್ತು ಆಶ್ಚರ್ಯಚಕಿತಳಾಗುತ್ತಾಳೆ. ಯಾಕೆಂದರೆ ಅವಳು ಮೋಹನ್ನನ್ನು ಗುರುತಿಸುತ್ತಾಳೆ. ದಿವ್ಯಾ ಮೋಹನ್ನ ಸಹಪಾಠಿಯಾಗಿದ್ದಳು, ಆದರೆ ಮೋಹನ್ ದಿವ್ಯಾಳನ್ನು ಗುರುತಿಸುವುದಿಲ್ಲ. ಹೀಗಾಗಿ ದಿವ್ಯಾ ಮೋಹನ್ನ ತಂದೆಯಿಂದ ಅವನ ಫೋನ್ ನಂಬರ್ ತೆಗೆದುಕೊಂಡು ಅವನನ್ನು ಭೇಟಿಯಾಗಲು ಕರೆದು ಅವನನ್ನು ಶಾಲೆಗೆ ಕರೆದುಕೊಂಡು ಹೋಗುತ್ತಾಳೆ. ಅವಳಿಗೆ ನೆನಪಿಸುತ್ತಾಳೆ ಹೇಗೆ ಅವರು ಶಾಲಾ ದಿನಗಳಲ್ಲಿ ಒಟ್ಟಿಗೆ ಇದ್ದರು. ಇದೆಲ್ಲ ನೋಡಿ ಮೋಹನ್ಗೆ ಎಲ್ಲವೂ ನೆನಪಿಗೆ ಬರುತ್ತದೆ. ಅವನು ಹೇಳುತ್ತಾನೆ, ನೀನು ನನಗೆ ಸರ್ಪ್ರೈಸ್ ನೀಡಿದೆ. ಈಗ ಸ್ವಲ್ಪ ಸ್ವಲ್ಪವಾಗಿ ಇಬ್ಬರು ಪ್ರತಿದಿನ ಭೇಟಿಯಾಗಲು ಪ್ರಾರಂಭಿಸುತ್ತಾರೆ. ಮೋಹನ್ನ ಮುಖದ ಮೇಲೂ ಸಂತೋಷ ಕಾಣುತ್ತದೆ. ಇಬ್ಬರಿಗೂ ಒಬ್ಬರಿಗೊಬ್ಬರು ಪ್ರೀತಿ ಬೆಳೆಯುತ್ತದೆ. ಆದರೆ ಒಂದು ದಿನ ದೇವಾನಂದ ಎಂಬ ವ್ಯಕ್ತಿ ಮೋಹನ್ನ ಬಳಿಗೆ ಬಂದು ಅವನನ್ನು ಬೆದರಿಸಿ, ದಿವ್ಯಾಳಿಂದ ದೂರ ಇರು, ಅವಳು ನನ್ನ ತಮ್ಮನ ಗರ್ಲ್ ಫ್ರೆಂಡ್, ಅವನು ದಿವ್ಯಾಳನ್ನು ಮದುವೆಯಾಗಲಿ ಬಂದಿದ್ದಾನೆ. ಮತ್ತೆ ಯಾವುದೇ ದಿನ ದಿವ್ಯಾಳೊಂದಿಗೆ ಕಾಣಿಸಿಕೊಂಡರೆ ನೀನು ಈಗಾಗಲೇ ಚಿಕ್ಕವನಿದ್ದೀಯಾ, ಇನ್ನೂ ಚಿಕ್ಕವನನ್ನಾಗಿ ಮಾಡಿಬಿಡುತ್ತೇನೆ. ಆದರೆ ಮೋಹನ್ ಅವನ ಮಾತುಗಳಿಗೆ ಹೆದರುವುದಿಲ್ಲ. ಅವನು ಹೇಳುತ್ತಾನೆ, ದಿವ್ಯಾ ನನ್ನನ್ನು ಮದುವೆಯಾಗಲು ಬಯಸಿದರೆ ನಾನು ಅವಳನ್ನು ಮದುವೆಯಾಗುತ್ತೇನೆ. ನೀನು ಏನು ಮಾಡಬೇಕಾದರೂ ಮಾಡು. ಇದನ್ನು ಕೇಳಿ ದೇವಾನಂದ ಮೋಹನ್ನ ಹೋಟೆಲ್ಗೆ ಬಂದು ಮೋಹನ್ನ ತಂದೆಯನ್ನು ಎಲ್ಲರ ಮುಂದೆ ಹೊಡೆಯುತ್ತಾನೆ. ನಂತರ ಅವರನ್ನು ಬಹಳ ಹೀನಾಯವಾಗಿ ನಡೆಸಿಕೊಳ್ಳುತ್ತಾನೆ ಮತ್ತು ಹೇಳುತ್ತಾನೆ, ಮೋಹನಿಗೆ ಹೇಳು, ದಿವ್ಯಾಳಿಂದ ದೂರ ಇರಬೇಕು, ಇಲ್ಲವಾದರೆ ಅವನ ಪರಿಣಾಮ ಚೆನ್ನಾಗಿರುವುದಿಲ್ಲ. ದಿವ್ಯಾಳಿಗೆ ಈ ವಿಷಯ ತಿಳಿದು ಬಂದ ನಂತರ ಅವಳು ತಕ್ಷಣ ಮೋಹನ್ನ ಮನೆಗೆ ಬರುತ್ತಾಳೆ ಮತ್ತು ಅವನ ತಂದೆಯಿಂದ ಕ್ಷಮೆ ಕೇಳುತ್ತಾಳೆ. ಅವಳು ಹೇಳುತ್ತಾಳೆ, ದೇವಾನಂದನ ತಮ್ಮ ನನ್ನನ್ನು ಫೋರ್ಸ್ಗಾಗಿ ಹಿಂಬಾಲಿಸುತ್ತಿದ್ದಾನೆ ಮತ್ತು ನನ್ನನ್ನು ಮದುವೆಯಾಗಲು ಬಲವಂತ ಮಾಡುತ್ತಿದ್ದಾನೆ. ಅವನು ನನ್ನನ್ನು ಕೊಲ್ಲುವ ಬೆದರಿಕೆ ಹಾಕಿದ್ದಾನೆ. ಮೋಹನ್ನ ತಂದೆ ಹೇಳುತ್ತಾರೆ, ಬೇಡ, ಭಯಪಡು ಮಗಳೇ, ನನ್ನ ಒಬ್ಬ ಮಿತ್ರನಿದ್ದಾನೆ, ಅವನ ಒಬ್ಬ ಪಟು, ನಾವು ಅವನನ್ನು ನಮ್ಮ ಬಾಡಿಗಾರನನ್ನಾಗಿ ಮಾಡಿಕೊಳ್ಳೋಣ. ನಂತರ ಮೋಹನ್ ತನ್ನ ತಂದೆಯ ಮಿತ್ರನನ್ನು ಭೇಟಿಯಾಗಲು ಹೋಗುತ್ತಾನೆ. ಆದರೆ ಅಲ್ಲಿ ಅವನಿಗೆ ತಿಳಿದು ಬರುತ್ತದೆ, ಪಟು 6 ವರ್ಷಗಳ ಹಿಂದೆ ಈ ಲೋಕವನ್ನು ಬಿಟ್ಟು ಹೋಗಿದ್ದಾನೆ. ಆದರೆ ಅವನ ಒಬ್ಬ ಮಗನಿದ್ದಾನೆ, ಬಲ್ಬೀರ್. ಅವನು ಒಬ್ಬ ಪಟು ಮತ್ತು ತನ್ನ ತಂದೆಯಂತೆಯೇ ಧೈರ್ಯಶಾಲಿ. ಮೋಹನ್ ಬಲ್ಬೀರನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತಾನೆ. ಬಲ್ಬೀರ್ ಗ್ರಾಮಕ್ಕೆ ಬಂದಾಗ ಗ್ರಾಮಸ್ಥರು ಸಂತೋಷದಿಂದ ಪಟಾಕಿಗಳನ್ನು ಹಾರಿಸುತ್ತಾರೆ.
ಆದರೆ ಬಲ್ಬೀರ್ ಪಟಾಕಿಯ ಶಬ್ದ ಕೇಳಿದಾಗ ಭಯಭ್ರಾಂತನಾಗುತ್ತಾನೆ. ಆದರೂ ಅವನು ತಾನು ಬಹಳ ಧೈರ್ಯಶಾಲಿ ಎಂದು ನಟಿಸುತ್ತಾನೆ. ಮರುದಿನ ಬೆಳಗ್ಗೆ ಮೋಹನ್ ದಿವ್ಯಾಳನ್ನು ಭೇಟಿಯಾಗಲು ಹೋಗುತ್ತಾನೆ. ಇಲ್ಲಿ ದಿವ್ಯ ಅವನಿಗೆ ದೇವಸ್ಥಾನದಿಂದ ತಂದ ಪ್ರಸಾದವನ್ನು ನೀಡುತ್ತಾಳೆ. ಮೋಹನ್ ಕೂಡ ದಿವ್ಯಾಳಿಗೆ ಒಂದು ಉಂಗುರವನ್ನು ಉಡುಗೊರಾಗಿ ನೀಡುತ್ತಾನೆ. ಉಂಗುರವನ್ನು ನೋಡಿ ದಿವ್ಯ ಸಂತೋಷದಿಂದ ಅದನ್ನು ತನ್ನ ಬೆರಳಿಗೆ ಧರಿಸುತ್ತಾಳೆ. ಇಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಡಲು ಪ್ರಾರಂಭಿಸುತ್ತಾರೆ. ಆದರೆ ನಂತರ ನಾವು ನೋಡುತ್ತೇವೆ, ದಿವ್ಯ ದೇವಾನಂದನೊಂದಿಗೆ ಸಂಚು ಮಾಡುತ್ತಿದ್ದಾಳೆ ಮತ್ತು ಅವರ ಒಬ್ಬ ಸಹಚರ ಅರ್ಜುನನು ಇದ್ದಾನೆ. ಇವರು ಮೂವರು ಮೋಹನ್ನನ್ನು ಬಲಗಬೀಳಿಸುತ್ತಿದ್ದಾರೆ. ದಿವ್ಯ ಮೋಹನ್ನನ್ನು ವಂಚಿಸುತ್ತಿದ್ದಾಳೆ. ದಿವ್ಯ ಅವರಿಗೆ ಹೇಳುತ್ತಾಳೆ, ಮೋಹನ್ ಎತ್ತರದಲ್ಲಿ ಚಿಕ್ಕವನಾಗಿರಬಹುದು, ಆದರೆ ಅವನು ಚಿನ್ನದ ಕಳ್ಳ ಸಾಗಾಣಿಕೆ ಮಾಡುತ್ತಾನೆ. ಮೋಹನ್ ಮತ್ತು ಅವನ ಪಾಲುದಾರ ಗೌತಮ್ ಇಬ್ಬರೂ ಬಹಳ ಚಾಲಾಕರು. ಇವರು ದೊಡ್ಡ ದೊಡ್ಡ ಡೀಲ್ಗಳನ್ನು ಮಾಡುತ್ತಾರೆ ಮತ್ತು ನಮ್ಮ ಡೀಲ್ಗಳು ಇವರ ಕಾರಣದಿಂದ ನಡೆಯುವುದಿಲ್ಲ. ಈಗ ನಾನು ಮೋಹನ್ಗೆ ನೀಡಿದ ಪ್ರಸಾದದಲ್ಲಿ ವಿಷವಿತ್ತು. ಅದು ಸಾವಕಾಶದಲ್ಲಿ ಅವನನ್ನು ಕೊಲ್ಲುತ್ತದೆ. ಅವನನ್ನು ನಮ್ಮ ದಾರಿಯಿಂದ ಶಾಶ್ವತವಾಗಿ ತೆಗೆದುಹಾಕುತ್ತದೆ. ಆದರೆ ದಿವ್ಯ ಇದನ್ನು ಮರೆತಿರಬಹುದು. ಮೋಹನ್ ಎತ್ತರದಲ್ಲಿ ಚಿಕ್ಕವನಾಗಿದ್ದರೂ ಅವನು ಯಾವುದೇ ಮಗುವಲ್ಲ. ಮೋಹನ್ ದಿವ್ಯಾಳಿಗೆ ನೀಡಿದ ಉಂಗುರದಲ್ಲಿ ಒಂದು ಟ್ರಾನ್ಸ್ಮಿಟರ್ ಇತ್ತು. ಈ ಟ್ರಾನ್ಸ್ಮಿಟರನ್ನು ಮೋಹನ್ ಅಳವಡಿಸಿದ್ದ. ಯಾಕೆಂದರೆ ಅವನಿಗೆ ತಿಳಿದಿತ್ತು, ಯಾವುದೇ ಹುಡುಗಿ ನಿಷ್ಕಾರಣವಾಗಿ ಅವನ ಹತ್ತಿರ ಬರುವುದಿಲ್ಲ. ಈಗ ಈ ಟ್ರಾನ್ಸ್ಮಿಟರ್ನ ಸಹಾಯದಿಂದ ಮೋಹನ್ ದಿವ್ಯಾಯ ಎಲ್ಲ ಮಾತುಗಳನ್ನು ಕೇಳುತ್ತಾನೆ ಮತ್ತು ತನ್ನ ಸ್ನೇಹಿತನಿಗೆ ಹೇಳುತ್ತಾನೆ, ನಾನು ಆ ಪ್ರಸಾದವನ್ನು ತಿಂದೇ ಇಲ್ಲ. ಹಾಗೆಯೇ ನನಗೆ ಈಗ ತಿಳಿದಿದೆ, ದಿವ್ಯ ಅರ್ಜುನನೊಂದಿಗೆ ಸೇರಿ ಒಂದು ದೊಡ್ಡ ಚಿನ್ನದ ಡೀಲ್ ಮಾಡಲು ಬಯಸುತ್ತಿದ್ದಾಳೆ. ಹಾಗಾಗಿ ಮೋಹನ್ ಅರ್ಜುನನ ಒಬ್ಬ ಸಹಚರನನ್ನು ಹಿಡಿದು, ನಮಗೆ ಹೇಳು, ಆ ಕಂಟೇನರ್ ಎಲ್ಲಿದೆ, ಇಲ್ಲವಾದರೆ ನಾನು ನಿನ್ನನ್ನು ಬದುಕಿ ಬಿಡುವುದಿಲ್ಲ ಎಂದು ಬೆದರಿಸುತ್ತಾನೆ. ಭಯದಿಂದ ಆ ಮನುಷ್ಯ ಕಂಟೇನರ್ ಎಲ್ಲಿದೆ ಎಂದು ಹೇಳಿಬಿಡುತ್ತಾನೆ. ಇತ್ತ ಅರ್ಜುನ ದಿವ್ಯಾಯ ಕೈಯಲ್ಲಿ ಮೋಹನ್ ನೀಡಿದ ಉಂಗುರವನ್ನು ನೋಡಿ ಅದರಲ್ಲಿ ಟ್ರಾನ್ಸ್ಮಿಟರ್ ಇದೆ ಎಂದು ತಿಳಿದುಕೊಳ್ಳುತ್ತಾನೆ. ಅವನು ತಕ್ಷಣ ಕಂಟೇನರ್ ಬಳಿಗೆ ಹೋಗುತ್ತಾನೆ. ಇಲ್ಲಿ ಮೋಹನ್ ಮತ್ತು ಗೌತಮ್ ಇದ್ದಾರೆ. ಕಣ್ಣಿಗೆ ಕಾಣಿಸುವಷ್ಟು ಸಮಯದಲ್ಲಿ ಇವರಿಬ್ಬರ ನಡುವೆ ಜಗಳ ಪ್ರಾರಂಭವಾಗುತ್ತದೆ. ಈ ಜಗಳದಲ್ಲಿ ಅರ್ಜುನ ಮತ್ತು ಅವನ ಸಹಚರನು ಸೋತು ಹೋಗುತ್ತಾರೆ ಮತ್ತು ಮೋಹನ್ ಗೆಲುವು ಪಡೆಯುತ್ತಾನೆ. ಮೋಹನ್ನ ಕೈಯಲ್ಲಿ ಈಗ ಆ ಕಂಟೇನರ್ ಸಹ ಇದೆ. ಮರುದಿನ ಬೆಳಗ್ಗೆ ರೇಖಾ ಮೋಹನ್ನ ಬಳಿಗೆ ಬಂದು ಕ್ಷಮೆ ಕೇಳುತ್ತಾಳೆ. ಅವಳ ತಪ್ಪಿನ ಬಗ್ಗೆ ಪಶ್ಚಾತ್ತಾಪವಾಗಿದೆ. ಮೋಹನ್ ಕೂಡ ರೇಖಳನ್ನು ಕ್ಷಮಿಸುತ್ತಾನೆ. ಅದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ಮೋಹನ್ಗೆ ಫೋನ್ ಮಾಡಿ ಹೇಳುತ್ತಾನೆ, ನಾನು ನಿನಗೆ ಗೌತಮ್ನ ಬಗ್ಗೆ ಏನಾದರೂ ಹೇಳಬೇಕು, ಯಾಕೆಂದರೆ ಗೌತಮ್ ಅನೇಕ ಜನರನ್ನು ಕೊಂದಿದ್ದಾನೆ. ಈಗ ಸ್ನೇಹಿತರೆ, ಪ್ರಶ್ನೆ ಇದೆ, ಈ ಜನರು ಯಾರು ಮತ್ತು ಮೋಹನ್ಗೆ ತಿಳಿಯದಿರುವುದು ಏನು? ಈ ಸಸ್ಪೆನ್ಸ್ನೊಂದಿಗೆ ಕಥೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಈ ಮೂವಿ ನಿಮ್ಗೆ ಹೇಗನಿಸ್ತು ಎಂದು ಕಾಮೆಂಟ್ ಮಾಡಿ. ನಮ್ಮ ಮುಂದಿನ ವಿಡಿಯೋ ನೋಡೋದಕ್ಕೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಗಂಟಿ ಬಾರ್ಸರಿ. ಹೋಗಿ ಬರಿ.